ನಮ್ಮ ಕಾಲೇಜಲ್ಲಿ MBA ಫೈನಲ್ ಪ್ರಾಜೆಕ್ಟ್ ನಡೀತಿರೋದ್ರಿಂದ ಸ್ಟೂಡೆಂಟ್ಸ್ ಎಲ್ಲ ಲ್ಯಾಬಿಗೆ ಬಂದು ಪ್ರಾಜೆಕ್ಟ್ ವರ್ಕ್ನ ಮಾಡ್ತಾಯಿದ್ರು. ನಾನು ಕೂಡ ಲ್ಯಾಬಲ್ಲೇ ಕೂತ್ಕೊಂಡು ಪ್ರಾಜೆಕ್ಟ್ ವರ್ಕ್ನ ಮಾಡ್ತಿದ್ದೆ. ನಮ್ಮ ಗೈಡ್ನ ಮೀಟ್ ಮಾಡೋಕ್ಕೆ ಅಂತ ಲ್ಯಾಬಿಂದ ಆಚೆ ಬಂದಾಗ ಇವರಿಬ್ಬರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ರು. ಸ್ಟಾರ್ಟಿಂಗ್ ನನಗೂ ಏನೂ ಅರ್ಥ ಆಗಲಿಲ್ಲ, ಯಾಕೆ ಇವ್ರು ಹಿಂಗೆ ಓಡಾಡ್ತಿದ್ದಾರೆ ಅಂತ. ಆಮೇಲೆ ಇವರು ಸ್ಲಿಪ್ಪರ್ಸ್ನ ನೋಡ್ತಾಯಿದ್ರು. ಏನಕ್ಕೆ ಸ್ಲಿಪ್ಪರ್ಸ್ ನೋಡ್ತಿದ್ದಾರೆ ಅಂತ ನನಗೂ ಸ್ಟಾರ್ಟಿಂಗ್ ಅರ್ಥ ಆಗಲಿಲ್ಲ. ಒಂದು ಸ್ಲಿಪ್ಪರ್ ಆ ಕಡೆ, ಇನ್ನೊಂದು ಸ್ಲಿಪ್ಪರ್ ಈ ಕಡೆ ಹಾಕ್ಕೊಂಡು ಸೀದಾ ನಮ್ಮ ಚಂದನ ಅವರು ಕ್ಲಾಸ್ ರೂಮಿಗೆ ನಡ್ಕೊಂಡು ಹೋದ್ಮೇಲೆ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಫ್ರೆಂಡ್ಸ್ ಸ್ಲಿಪ್ಪರ್ಸ್ನೆಲ್ಲ ಇವರು ಮುಚ್ಚಿಡ್ತಿದ್ದಾರೆ ಅಂತ. ಬಟ್ ಇವ್ರಿಗೂ ಕೂಡ ಕನ್ಫ್ಯೂಷನ್ ಇತ್ತು, ಅದು ನಮ್ಮ ಫ್ರೆಂಡ್ಸ್ ಸ್ಲಿಪ್ಪರ್ಸಾ ಇಲ್ವಾ ಅಂತ. ಆಮೇಲೆ ಮತ್ತೆ ಹೋಗ್ಬಿಟ್ಟು ಇದಲ್ಲ ಅದಲ್ಲ ಇದು ಅಂತ ನೋಡ್ತಿದ್ರು. ನನಗೆ ಇವರು ಈ ಕಿತಾಪತಿ ಮಾಡಬೇಕಾದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತಿತ್ತು. ನನ್ನ ಚಂದನ ಅವರು ಸ್ಲಿಪ್ಪರ್ಸ್ನ ರೆಕಗ್ನೈಸ್ ಮಾಡಿಬಿಟ್ಟು ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ, ಆ ಕಡೆ ಕೂತಿರೋರ್ಗೆ ಯಾರಿಗೂ ಕಾಣಬಾರ್ದು ಅಂತ. ಬಟ್ ನಮ್ಮಲ್ಲೇ ನಿಂತಿರುವಂಥ ದೀಕ್ಷಿತ ಅವರು ಗೈಡ್ ಮಾಡ್ತಿದ್ದಾರೆ, ನೀವು ಇಲ್ಲಿ ಬಿಡು ಸ್ಲಿಪ್ಪರ್ನ, ಅಲ್ಲಿ ಬಿಡು ಅಂತ. ನಮ್ಮ ಚಂದನ ಓಡಿ ಬಂದು ಸ್ಪೀಡ್ಗೆ ಡೈರೆಕ್ಟ್ ಜೆಂಟ್ಸ್ ವಾಶ್ರೂಮ್ಗೆ ಹೋಗ್ಬಿಟ್ರು. ಆಮೇಲೆ ನಮ್ಮ ದೀಕ್ಷಿತ ಕರ್ಕೊಬಂದರು, ಬಾ ಏನಕ್ಕೆ ಜೆಂಟ್ಸ್ ವಾಶ್ರೂಮ್ಗೆ ಹೋಗ್ತಿದ್ಯಾ ಅಂತ. ನಾನು ನೋಡೋಕೆ ಒಳ್ಳೆ ಫನ್ನಿ ಆಗಿತ್ತು. ನಮ್ಮ ದೀಕ್ಷಿತ ಅವ್ರು ಗೈಡ್ ಮಾಡ್ತಿದ್ರು, ಇಲ್ಲೊಂದು ಸ್ಲಿಪ್ಪರ್ ಬಿಡು, ಅಲ್ಲೊಂದು ಸ್ಲಿಪ್ಪರ್ ಬಿಡು ಅಂತ. ಆಹಾ, ಬಿಡೋವಾಗ ಬೇರೆ ನೋಡ್ತಿದ್ದಾರೆ, ಮಾಡ್ತಿರೋದೇ ಕಿತಾಪತಿ ಕೆಲಸ, ಅದರಲ್ಲಿ ಬೇರೆ ಇವ್ರಿಗೆ ಭಯ ಬೇರೆ. ಬಿಟ್ಬಿಟ್ಟು ಇವರಿಬ್ಬರು ಎಸ್ಕೇಪ್ ಆದಮೇಲೆ ಇರೋದು ಮಜಾ ಅಂದರೆ. ನಾನು ಅಲ್ಲೇ ಕುತ್ಕೊಂಡು ನಮ್ಮ ಗೈಡಿಗೆ ವೆಯ್ಟ್ ಮಾಡಬೇಕಾದ್ರೆ ಅವ್ರ ಫ್ರೆಂಡ್ಸು ಲ್ಯಾಬಿಂದ ಆಚೆ ಬಂದು ನಮ್ಮ ಸ್ಲಿಪ್ಪರ್ ಕಾಣಿಸ್ತಿಲ್ಲ ಅಂತ ಇನ್ನೊಬ್ರಿಗೆ ಹೇಳ್ತಾಯಿದ್ರು. ಅದನ್ನು ನೋಡೋಕ್ಕೆ ನನಗೆ ಒಳ್ಳೆ ಎಂಟರ್ಟೈನ್ಮೆಂಟು. ನನಗೆ ಗೊತ್ತಿಲ್ದಿರೋ ಥರ ಕುತ್ಕೊಂಡು ಏನಾಯಿತು ಅಂತ ಕೇಳ್ತಿದ್ದೆ. ಆದರೂ ಅವ್ರು ಬಂದು ಅವ್ರ ಸ್ಲಿಪ್ಪರ್ಸ್ನ ಕೊನೆಗೂ ಹುಡುಕಿ ಎತ್ಕೊಂಡ್ರು. ಅದಾದಮೇಲೆ ಅವ್ರದ್ದಲ್ಲದೆ ಬೇರೆಯವ್ರ ಸ್ಲಿಪ್ಪರ್ ಕೂಡ ಯೂಸ್ ಮಾಡಿದ್ದಿದ್ದನ್ನ ನಮ್ಮ ಸ್ವಾತಿ ಫ್ರೆಂಡ್ ಬಂದು ಎಲ್ಲರ ಸ್ಲಿಪ್ಪರ್ನು ಕೂಡ ಆಚೆಗೆ ಮಡಗಿದ್ರು. ಇದು ನೋಡ್ತಾ ನಂಗೆ ಒಳ್ಳೆ ಎಂಟರ್ಟೈನ್ ಸಿಕ್ತು. ಗೈಡ್ ಕಾಯ್ತಾ ಒಳ್ಳೆ